भजेन तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभाजालोल्लासो वहत सकलावद्यतमसे जगज्जन्मस्थेम प्रलयरचनाशील वपुषे नमो शेषाम्नाय स्मृति हृदय दीप्ताय हरये येन प्रादुरभावि भूमिवनये व्यस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकार्य सन्मार्गकः तेन व्यासदिवाकरेण सततं भात्यादिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमूकोऽपि वाग्मी जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताद्भिर्भवताद्विभूत्ये पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿವರೆಗೆ 167 ಸುಧಾಮೂಲ ಮುಗಿತು. 168 ಸುಧಾಮೂಲ ಇವತ್ತಿನಿಂದ ಪ್ರಾರಂಭ. ಇದರಲ್ಲಿ ಅಹಿಂಸಾಯಾಶ್ಚ ಧರ್ಮತ್ವಂ ಕೇನಮಾನೇನ ಗಮ್ಯತೆ ಅಂತ ಹೇಳಿ ಹಿಂದೆ ಅನುವ್ಯಾಖ್ಯಾನ ಬಂದಿತ್ತು. ಅಂದ್ರೆ ಜೈನರು ಹೇಳುವಂತ ಅಹಿಂಸೆ ಅದೊಂದು ಧರ್ಮ ಅಂತ ಯಾವ ಪ್ರಮಾಣ ಇದೆ ಆ ವಿಷಯದಲ್ಲಿ ಅಂತ ನನ್ನ ಪ್ರಶ್ನೆ. ಅವ್ರು ಹೇಳಿ ಜೀವರ ಹಿಂಸೆ ಮಾಡಬಾರ್ದು, ಪ್ರಾಣಿಗಳ ಹಿಂಸೆ ಅದು ಅಯೋಗ್ಯವಾದದ್ದು, ಅದನ್ನ ಮಾಡಬಾರ್ದು, ಸರಿ. ಆದ್ರೆ ಈಗ ಇಷ್ಟಲ್ಲಿ ನೀವೇನ್ ಪ್ರಮಾಣ ಕೊಡ್ತೀರಿ, ಯಾಕೆ ಮಾಡಬಾರ್ದು? ಜೀವಾಹಿಂಸೆ ಅನ್ನೋದು ಯಾವ ಪ್ರಮಾಣದಿಂದ ಸಿದ್ಧ ಅಂದ್ರೆ ಜೀವರ ಹಿಂಸೆ ಮಾಡಬಾರ್ದು ಅನ್ನೋ ವಿಷಯ ಅಂತ. ಅದಕ್ಕೆ ಇನ್ನೊಂದು ದೋಷವನ್ನ ಕೊಡ್ತಾರೆ. ಒಂದು ಪ್ರಮಾಣ ಇಲ್ಲ ಅನ್ನೋ ವಿಷಯ ಆದ್ರೆ, ಮತ್ತೊಂದು ಸಪ್ರತಿಪಕ್ಷಂ ಚ ಜಿನವಾಕ್ಯಂ ಇತ್ಯಾಹ ಹಿಂಸಾಯ ಏವ ಇದೆ ಅಂತ ಹೇಳಿ ಮುಂದಿನ ಆಚಾರ್ಯರ ವಾಕ್ಯ ಏನ್ ತಿಳಿಸ್ತಾ ಇದೆ ಅಂದ್ರೆ ಸತ್ಪ್ರತಿಪಕ್ಷ ದೋಷ ಇದೆ. ಅಂದ್ರೆ ದೇವರಿದಾನೆ ಅಂತ ನಾವು ಹೇಳ್ತೀವಿ, ಅದಕ್ಕೊಬ್ಬ ಹೇಳ್ತಾನೆ ಇಲ್ಲ ದೇವ್ರಿಲ್ಲ ಅಂತ ಹೇಳ್ತಾರಪ್ಪ, ಪ್ರತಿಪಕ್ಷ ಅಂತ ಕರೀತಾರೆ. ಯಾವಾಗ ಒಂದು ಪ್ರತಿಪಕ್ಷ ಬರುತ್ತೆ ಮೊದಲನೇ ಅದಕ್ಕೆ ದೋಷ, ಸತ್ಪ್ರತಿಪಕ್ಷ. ಯಾವುದಕ್ಕೆ ಸತ್ ಇದೆಯೋ ಏನಿದೆ ಪ್ರತಿಪಕ್ಷ, ಯಾವ ಅನುಮಾನಕ್ಕೆ ಪ್ರತಿಪಕ್ಷ ಅನುಮಾನ ಇದೆಯೋ ಅದನ್ನ ಸತ್ಪ್ರತಿಪಕ್ಷ ಅಂತ ಕರೀತಾರೆ. ನಾವ್ ಹೇಳೋ ವಿಷಯಕ್ಕೆ ಎದುರಾಳಿಗಳೇ ಇಲ್ಲ ಅಂತ ಇಟ್ಕೊಳ್ಳಿ, ಪ್ರತಿಪಕ್ಷದವರೇ ಇಲ್ಲ ಅಂತ ಇಟ್ಕೊಳ್ಳಿ, ಆಗ ನಾವ್ ಹೇಳಿದ್ದು ಸರಿ ಅಂತ ಆಗುತ್ತೆ. ಆದ್ರೆ ಪ್ರತಿಪಕ್ಷದವ್ರು ಇದಾರೆ ಅಂತ ಆದ್ರೆ ನಮಗೂ ಸತ್ಪ್ರತಿಪಕ್ಷ, ಅವ್ರಿಗೂ ಸತ್ಪ್ರತಿಪಕ್ಷ ನಿರ್ಧಾರ ಆಗಲ್ಲ. ಹರಿಸರ್ವೋತ್ತಮ ಅಂತ ಹೇಳಿ ಒಬ್ರೇ ನಾವ್ ಹೇಳೋದಿದ್ರೆ ಯಾರು ಅದಕ್ಕೆ ವಿರೋಧ ಮಾಡ್ಲಿಲ್ಲ ಅಂದ್ರೆ ಸಿದ್ಧ ಆಗ್ಬಿಡ್ಬಹುದಿತ್ತೋ ಏನೋ. ಆದ್ರೆ ಜಗತ್ನಲ್ಲಿ ಹಾಗಿಲ್ಲ, ಕೆಲವ್ರು ಇಲ್ಲ ಅಂತಾರೆ, ಕೆಲವರು ಹೂ ಅಂತಾರೆ, ವಿವಾದಗಳು, ಸತ್ಪ್ರತಿಪಕ್ಷ ಎಲ್ಲಾ ಕಡೆ. ಆದ್ರೆ ದೋಷ ಬೇರೆಯವ್ರಿಗಿದ, ನಮಗಿಲ್ಲ. ಯಾಕೆಂದ್ರೆ ಸತ್ಪ್ರತಿಪಕ್ಷ ಸ್ಥಳದಲ್ಲಿ ಅಂದ್ರೆ ಎರಡು ವಿರುದ್ಧ ಪ್ರಮಾಣಗಳಿದ್ದ ಸ್ಥಳ ಅಂತ ಅರ್ಥ. ಸತ್ಪ್ರತಿಪಕ್ಷ ಸ್ಥಳ ಅಂದ್ರೆ ಒಂದಿದೆ ಅಂದ್ರೆ ಇನ್ನೊಂದು ಇಲ್ಲ ಅಂತ ಹೇಳುವಂತ ಸ್ಥಳ. ಹೀಗಿದ್ದಾಗ ಫಲ ಏನು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಬೇರೆ ಶಾಸ್ತ್ರಕಾರರು ಹೇಳ್ತಾರೆ, ಸಂಶಯ ನಿಶ್ಚಯ ಪ್ರತಿಬಂಧ ಫಲಂ ಅಂತ.
ನಿಮ್ಗೆ ಅವನ್ಗೂ ತೀರ್ಮಾನ ಆಗಲ್ಲ, ಇವನ್ಗೂ ತೀರ್ಮಾನ ಆಗಲ್ಲ. ಒಬ್ಬನ್ ಮುಂದೆ ನಿಲ್ಲಿಸ್ಬಿಟ್ಟು ಇವ್ನು ಒಳ್ಳೆಯವನ ಕೆಟ್ಟವನ, 10 ಜನ ಬಂದ್ರು ಇವನ್ ಕೆಟ್ಟವನು ಅಂತಂದ್ರು, 10 ಜನ ಬಂದ್ರು ಇವ್ನು ಒಳ್ಳೆಯವನು ಅಂದ್ರು, ತೀರ್ಮಾನ ಆಗ್ಲಿಲ್ಲ. ಯಾಕೆ? ಸಮಾನ ಆಯ್ತು. ಇನ್ನೊಬ್ಬ ಬಂದ್ರೆ ಸಾಕು, ಒಂದ್ 12 ಜನ ಒಂದ್ ಪಕ್ಷದಲ್ಲಿ ಇದ್ರೆ ಗೆದ್ದು ಬಿಡ್ತಾ ಇದ್ರು, ಆಗ್ಲಿಲ್ಲ, ಸಮಾನ ಆಯ್ತು. ಯಾವಾಗ ಸಮಾನತೆ ಬಂತು ಸತ್ಪ್ರತಿಪಕ್ಷ ಸ್ಥಳದಲ್ಲಿ ನಿಶ್ಚಯ ಆಗಲ್ಲ, ಇದೇ ಸರಿ ಇದೇ ಸರಿ ನಿಶ್ಚಯ ಆಗಲ್ಲ, ಸಂಶಯ ಉಳ್ಕೊಳತ್ತೆ. ಹಾಗೆ ಅಹಿಂಸೆ ಧರ್ಮನ ಹಿಂಸೆ ಧರ್ಮನ ಹೇಳಿ ಈಗ ಅಂತ ಪ್ರಶ್ನೆ ಮಾಡ್ಬಿಟ್ರೆ ದಿಢೀರಂತ, ಹಿಂಸಾಯ ಏವ ಧರ್ಮತ್ವ ಮಿತಿ ಉಕ್ತೆ ಕಿಮುತ್ತರಂ ಸ್ಯಾತ್. ಈಗ ನೀವ್ ಅಷ್ಟೆಲ್ಲ ಅಹಿಂಸೆ ಧರ್ಮ ಧರ್ಮ ಅಂತ ಹೇಳೋರ್ಗೆ ನಾನು ಹೇಳ್ತೇನೆ ಹಿಂಸೆ ಧರ್ಮ ಅಂತ, ಈಗೇನಾಯ್ತು? ನಿಮ್ಮ ಸಿದ್ಧಾಂತ ಸಿದ್ಧ ಆಯ್ತಾ? ನೀವ್ ಒಪ್ಪಿದ್ದು ಇಲ್ಲ. ಯಾಕಂದ್ರೆ ಪ್ರತಿಯಾಗಿ ನಾನು ಮಾತು ಹೇಳಿದ್ನಲ್ಲ, ಅದರಿಂದ ಇದನ್ನ ಹೇಗ್ ಸಾಧನೆ ಮಾಡ್ತೀಯಾ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಹಿಂಸಾಯ ಏವ ಧರ್ಮತ್ವ ಮಿತ್ಯುಕ್ತೆ ಸ್ಯಾತ್ ಕಿಮುತ್ತರಂ ಅಂದ ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಿ ಅಂತ. ಹಾಗಾದ್ರೆ ಈ ಹಿಂದಿರಂತೆ ಇಲ್ಲೂ ಕೂಡ ವಿಶೇಷವಾಗಿ ಈ ಜ್ಞಾನ ವಿಶೇಷ ಅಂದ್ರೆ ಅಹಿಂಸೆಯೇ ಧರ್ಮ, ಜೊತೆಗೆ ಶರೀರ ಪರಿಮಾಣ ಇರೋನೇ ಆತ್ಮ, ಆತ್ಮ ಅಂದ್ರೆ ಶರೀರ ಪರಿಮಾಣ ಇರೋನು, ಮತ್ತೆ ಸಾಯಂಕಾಲ 7 ಗಳಿಗೆ ಉಳಿದಾಗಲೇ ಭೋಜನ ಮಾಡ್ಬೇಕು, ಅದಕ್ಕಿಂತ ಮುಂಚೆನೆ ಭೋಜನ ಹಾಕಬೇಕು, ಹೀಗೆಲ್ಲ ವಿಧಿ ಏನಿದೆ, ಈ ಎಲ್ಲ ವಿಧಿಗಳನ್ನ ಗಮನಿಸ್ಕೊಂಡಾಗ ಇಲ್ಲಿ ಈ 7 ಗಳಿಗೆಗಿಂತ ಮುಂಚೆ ಭೋಜನ ಮಾಡೋದು ಅಂತಾಗ್ಲಿ, ಅಥವಾ ಶರೀರ ಪರಿಮಾಣ ಆತ್ಮಂದು ಅಂತಾಗ್ಲಿ, ಅಥವಾ ಅಹಿಂಸೆಯೇ ಧರ್ಮ ಅನ್ನೋ ವಿಷಯ ಆಗ್ಲಿ, ಇದಕ್ಕೆಲ್ಲ ವಿಶೇಷವಾಗಿ ಪ್ರಾಮಾಣ್ಯ ಸಾಧಕವಾದದ್ದು. ಅಂದ್ರೆ ಇದೆಲ್ಲ ಪ್ರಮಾಣ ಅಂತ ಹೇಳಲಿಕ್ಕೆ ಒಂದು ಪ್ರಮಾಣ ಕೊಟ್ಟು ಆ ಪ್ರಮಾಣ ಸರಿಯಾಗಿದೆ ಅಂತ ಹೇಳಲಿಕ್ಕೆ ಯಾವುದೇ ಒಂದು ಪ್ರಮಾಣ ಇಲ್ಲ. ಅದರಿಂದ ಜಿದನ ಮಾತಿನಿಂದ ಧರ್ಮ ಸಿದ್ಧ ಆಗತ್ತೆ, ಇವೆಲ್ಲ ಧರ್ಮ ಅಂತದ ಅದನ್ನ ನಾವು ಒಪ್ಪಲ್ಲ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಬೇರೆ ಮಾರ್ಗಗಳನ್ನ ಅನುಸರಿಸ್ಬೇಕು. ಯಾವ್ದನ್ನ ಅಹಿಂಸೆಯನ್ನ ಧರ್ಮ ಅನ್ಬೇಕು ಅಂದ್ರೆ, ಅಥವಾ ಬೇರೆ ಅವರು ಒಪ್ಪುವಂತ ಏನೇನು ವಿಷಯ ಇದೆ ಅದನ್ನೆಲ್ಲ ಧರ್ಮ ಅನ್ಬೇಕು ಅಂದ್ರೆ ಬೇರೆ ಪ್ರಮಾಣ ಕೊಡ್ಬೇಕು. ಈಗ ಒಂದೊಂದೇ ಮಾತನ್ನ ಹೇಳಿ ಖಂಡನೆ ಮಾಡ್ತಾರೆ. ಮೊದಲನೇ ವಾಕ್ಯ ಇಲ್ಲಿ ಜಯತೀರ್ಥರದೇನಿದೆ ಅಂದ್ರೆ, ಜಿನವಾಕ್ಯಾತ್ ಅಹಿಂಸಾಯಾಹ ಧರ್ಮತ್ವಂ ಪ್ರತಿಪನ್ನಸ್ಯ ಭಿನ್ನಕಾಚಾರ್ಯೇಣ ಹಿಂಸಾಯಾಗೇವ ಧರ್ಮತ್ವಮಿತಿ ಉಕ್ತೆ ಕಿಮುತ್ತರಂ ಸ್ಯಾತ್ ನ ಕಿಮಪಿ. ಭಿನ್ನಕಾಚಾರ್ಯರು ಅಂತ ಒಬ್ಬರಿದ್ದಾರೆ. ಜಿನ ಮತದಲ್ಲಿ ಇರೋ ಆಚಾರ್ಯರು ಜಿನಮತಾಚಾರ್ಯರು, ಭಿನ್ನಕಾಚಾರ್ಯರು ಅಂತ ಅವರ ವಿರುದ್ಧವಾಗಿ ಮಾತಾಡುವಂತ ಒಬ್ಬರ ಆಚಾರ್ಯರು. ಅಲ್ಲಿ ಭಿನ್ನಕಾಚಾರ್ಯರು ಅಂತ ಒಬ್ಬರ ಹೆಸರೇನಿಲ್ಲ, ಭಿನ್ನಕ ಅಂತ ಒಬ್ಬರ ಹೆಸರು ಆಚಾರ್ಯರದು ಅಂತಿಲ್ಲ. ಅದಕ್ಕೆ ಪರಿಮಳ ಟಿಪ್ಪಣಿಯಲ್ಲಿ ಅದನ್ನು ಬೆಳೆಸ್ತಾರೆ. ಜಯತೀರ್ಥರು ಯಾಕೆ ಈ ಶಬ್ದವನ್ನ ಬಳಸ್ತಾ ಇದ್ದಾರೆ ಅಂದ್ರೆ ಅವರ ಸಿದ್ಧಾಂತವಾಗಿ ಅವರು ಬಳಸ್ತಾ ಇಲ್ಲ. ನಮಗೆ ನಮ್ಮ ಸಿದ್ಧಾಂತದಲ್ಲಿ ಹಿಂಸೆಯನ್ನ ಧರ್ಮ ಅಂತ ಎಲ್ಲೂ ಬೋಧಿಸ್ಲಿಲ್ಲ. ಹಿಂಸೆ ವಸ್ತುತಃ ಧರ್ಮನೇ, ಹಿಂಸೆ ಯಾರಿಗೂ ಮಾಡ್ಬಾರ್ದು. ಬ್ರಹ್ಮಹತ್ಯೆಯನ್ನು ಹಿಡಿದು ಎಲ್ಲಾ ದೊಡ್ಡ ದೊಡ್ಡ ಪಾತಕಗಳಲ್ಲಿ ಎಲ್ಲಾ ಇದ್ರಲ್ಲೂ ಲಿಸ್ಟ್ ನಲ್ಲಿ ಇವೆ ಹಿಂಸೆಯನ್ನು ಮಾಡ್ಬಾರ್ದು ಅಂತ. ಅಂಥದ್ರಲ್ಲಿ ಜಯತೀರ್ಥರು ಹಿಂಸೆಯನ್ನೇ ಧರ್ಮ ಅಂತ ಹೇಗೆ ಹೇಳ್ತಾರೆ? ಬೇಡ, ಜಯತೀರ್ಥರು ಬೇಡಿ. ಆಚಾರ್ಯರು ಹಿಂಸಾಯ ಏವ ಧರ್ಮತ್ವಂ ಅಂತ ಹೆಂಗೆ ಹೇಳ್ತಾರೆ? ಆಚಾರ್ಯರ ಪ್ರಕಾರನು ಹಿಂಸೆಯನ್ನು ಮಾಡ್ಬಾರ್ದು. ಆದ್ರೆ ಹಿಂಸಾಯ ಏವ ಧರ್ಮತ್ವ ಮಿತಿ ಉಕ್ತೆ ಕಿಮ್ ಉತ್ತರಂ ಸ್ಯಾತ್. ಈಗ ಒಬ್ಬ ಹೇಳಿದ್ರೇನು ಉತ್ತರ ಕೊಡ್ತೀಯ? ಅಷ್ಟು ನಮ್ಮ ಅಭಿಪ್ರಾಯ, ನಮ್ಮ ಸಿದ್ಧಾಂತ ನಾವ್ ಹೇಳ್ತಾ ಇಲ್ಲ. ಎಷ್ಟೋ ಬಾರಿ ವಾದದಲ್ಲಿ ಹೀಗಾಗತ್ತೆ, ಹೀಗೆ ಹೇಳಿದ್ರೆ ನೀ ಏನ್ ಹೇಳ್ತೆ ಹೇಳು ಅಂತ. ನಮ್ ಸಿದ್ಧಾಂತ ಆಗಿರಲ್ಲ, ಆದ್ರೆ ಅವನ ಸಿದ್ಧಾಂತ ಸರಿ ಇಲ್ಲ ಅಂತ ಮಾಡ್ಲಿಕ್ಕೆ ಕೆಲವು ಸಲ ಹೀಗೆ ಪ್ರಶ್ನೆಯನ್ನ ಮಾಡೋದಿದೆ. ಆ ತರದ ಶೈಲಿಯ ಪ್ರಶ್ನೆ ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಭಿನ್ನಕಾಚಾರ್ಯರು ಹೀಗೆ ಹೇಳಿದ್ರೆ ನೀ ಹೇಗೆ ಹೇಳ್ತೀಯಪ್ಪ ಅಂತ ಕೇಳಿದ್ದಾರೆ. ಹಾಗಾದ್ರೆ ಭಿನ್ನಕಾಚಾರ್ಯರು ಅಂದ್ರೆ ಏನರ್ಥ? ಅದಕ್ಕೆ ಬಿಡಿಸ್ತಾರೆ ರಾಯರು. ಭಿನ್ನಕಾಚಾರ್ಯೇಣ ಇದೆ ಮಾರ್ಗಾಂತರವರ್ತಿನ. ಭಿನ್ನಕ ಆಚಾರ್ಯ ಅಂದ್ರೆ ಬೇರೆ ಮಾರ್ಗದಲ್ಲಿ ಇರೋನು ಅಂತ ಅರ್ಥ. ಮಾರ್ಗಾಂತರವರ್ತಿ, ಬೇರೆ ಮಾರ್ಗದಲ್ಲಿ ಇರುವವನು. ಬೇರೆ ಮಾರ್ಗ ಅಂದ್ರೆ ಜಿನ ಹೇಳುವಂತಹ ವಿಷಯ ಬಿಟ್ಟು ಬೇರೆ ಮಾರ್ಗದಲ್ಲಿ ಇರೋನು ಅಂತ ಅರ್ಥ. ಅಂದ್ರೆ ಅಹಿಂಸೆಯೇ ಧರ್ಮ ಅಂತ ಜಿನನ ಮತ, ಅದಕ್ಕಿಂತ ಭಿನ್ನವಾದ ಬೇರೆಯಾದ ಮಾರ್ಗದಲ್ಲಿರೋನು ಭಿನ್ನಕಾಚಾರ್ಯ ಅಂತ ಅಷ್ಟೇ ಅರ್ಥ. ಸರಿ, ಭಿನ್ನಕಾಚಾರ್ಯರೇನು ಹೇಳ್ತಾರೆ? ಹಿಂಸಾಯ ಏವ ಧರ್ಮತ್ವ, ಹಿಂಸೆಯೇ ಧರ್ಮ ಅಂತ ಹೇಳಿದ್ರು. ಏನ್ ಉತ್ತರ ಕೊಡ್ತೀವಿ? ಏನ್ ಉತ್ತರ ಇಲ್ಲ. ಅದರಿಂದ ಧರ್ಮ ನಿಶ್ಚಯ ಆಗಲ್ಲ. ಅಹಿಂಸೆಯೇ ಧರ್ಮ ಅಂತ ಯಾರು ನಿಶ್ಚಯ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ಭಿನ್ನಕಾಚಾರ್ಯರು ನ ಆಪ್ತಃ ಇದು ಚೇತ್, ನಿಮ್ ಭಿನ್ನಕಾಚಾರ್ಯ ನಾವ್ ಯಾಕೆ ಆಪ್ತ ಅಂತ ಹೋಗ್ಬೇಕು? ಆಪ್ತರ ಹೇಳಿದ ಮಾತಾದ್ರೆ ನಂಬಬಹುದು. ಇವನ್ ಆಪ್ತ ಅಲ್ಲ ಭಿನ್ನಕಾಚಾರ್ಯ. ಜಿನೋಪಿ ಕಥಂ ಆಪ್ತಃ. ಸರ್, ನಮ್ಮ ಆಚಾರ್ಯ ಬಗ್ಗೆ ಪ್ರಶ್ನೆ ಮಾಡೋರು ನೀವು ಜಿನ ಹೇಗ ಆಪ್ತ ಅದನ್ನ ಹೇಳಿ. ಅಲ್ಲಲ್ಲ, ಜಿನ ಆಪ್ತ ಯಾಕೆ ಅಂದ್ರೆ ಸರ್ವ ಗುಣೋಪೇತತ್ವಾತ್, ಏನಿಲ್ಲ ನಮ್ಮ ಜಿನಲ್ಲಿ ಎಲ್ಲ ಗುಣಗಳಿವೆ ಅಂತ ಅವ್ರು ಹೇಳ್ತಾರೆ. ಭಿನ್ನಕಾಚಾರ್ಯಪಿ ತುಲ್ಯಮೇತದ. ಅಯ್ಯೋ, ಇದು ಅವರಲ್ಲೂ ಸಮಾನ. ನಿಮ್ಮ ಆಚಾರ್ಯ ಮಾತ್ರ ಸರ್ವಗುಣೋಪೇತ, ನಮ್ಮ ಆಚಾರ್ಯರು ಸರ್ವಗುಣೋಪೇತ.
ಅಪ್ರಾಮಾಣಿಕಸ್ತತ್ರತೆ ಗುಣ ಇತಿ ಚೇತ್. ಹಾಗಲ್ಲ, ನಿಮ್ಮ ಇದು ಭಿನ್ನಕಾಚಾರ್ಯರಲ್ಲಿ ಇರುವಂತಹ ಗುಣ ಎಲ್ಲ ಅಪ್ರಾಮಾಣಿಕ, ಅದೆಲ್ಲ ಅದಕ್ಕೆ ಪ್ರಮಾಣನೇ ಇಲ್ಲ, ಅಸಂಬದ್ಧ, ಹಾಗೆ ಹೇಗೆ ಅಂತೆಲ್ಲ ವಾದ ಮಾಡಿದ್ರೆ, ಜಿನೇಪಿ ಕಿಂ ಪ್ರಮಾಣ ಸಿದ್ಧ, ಜಿನಲ್ಲೇನ್ ಪ್ರಮಾಣ ಸಿದ್ಧನ ಅಂತ ಸರ್ವಜ್ಞತ್ವಾದಿ ಗುಣಗಳು ಒಂದ್ ಪ್ರಮಾಣ ತೋರಿಸಿ. ತೋರಿಸ್ತೀವಿ, ಪ್ರಮಾಣ ತಗೊಳ್ಳಿ, ಏನ್ ಪ್ರಮಾಣ ಬೇಕು? ಜಿನದರ್ಶಿನ ವಚನೇನ, ಜಿನನನ್ನ ಸಾಕ್ಷಾತ್ತಾಗಿ ನೋಡಿದವ್ರ ಮಾತುಗಳಿದೆ, ಅವ್ರು ಹೇಳಿದ್ದಾರೆ, ಅವ್ರ ಮಾತಿನ ನಮ್ಗೆ ವಿಶ್ವಾಸ ಇದೆ, ಜಿನಲ್ಲಿ ಸರ್ವಜ್ಞತ್ವ ಇದೆ, ಸರ್ವಶಕ್ತಿ ಇದೆ. ಈ ನಾವ್ ಹೇಳಲ್ವಾ, ದೊಡ್ಡ ದೊಡ್ಡ ಗುರುಗಳಲ್ಲಿ ಶಕ್ತಿ ಇದೆ, ಯಾರು ಗೊತ್ತ್ರಿ? ನಮಗ್ ಕಣ್ಣಾರೆ ಕಂಡಿಲ್ಲ. ನಮಗ್ ಕಾಣ್ತಾ ಇದೆ, ನಮ್ ಹಿಂದಿನವರು ಸಾಕ್ಷಾತ್ತಾಗ ಆ ಕಾಲದಲ್ಲಿ ನೋಡಿದವ್ರಿಗೆ ಅದ್ ಗೊತ್ತಿದೆಯಲ್ವಾ, ಅವ್ರ ಮಾತು ನಮಗ್ ಪ್ರಮಾಣ. ಇವ್ರ ಮಾತು ನಮಗ್ ಪ್ರಮಾಣ. ಭಿನ್ನಕಾಚಾರ್ಯರಲ್ಲಿ ಪ್ರಾಮಾಣ್ಯ ಇದೆ, ಅವ್ರು ಹೇಳಿದ ಸತ್ಯ, ಅವರಲ್ಲಷ್ಟು ಗುಣ ಇದೆ, ಅವ್ರ ಶಿಷ್ಯರು ಹೇಳಿದ್ದಾರೆ, ಅದಕ್ಕೆ ನಾವು ನಂಬ್ತೀವಿ. ಸಮಾನವನ್ನೇತ್ರಾಪಿ. ಆಮೇಲೆ ಭಿನ್ನಕಾಚಾರ್ಯ ದರ್ಶಿನಃ ಭ್ರಾಂತಹ ಪ್ರತಾರಕವಾಯ್ತು ಚೇತ್. ಅಲ್ಲಲ್ಲ, ಭಿನ್ನಕಾಚಾರ್ಯ ನೋಡ್ದವ್ರು ಇದಾರಲ್ಲ ಜನರು, ಶಿಷ್ಯರು, ಅವರು ಭ್ರಾಂತರು, ಅವ್ರಿಗೆ ಭ್ರಮೆ ಇಲ್ಲ, ಮೋಸ ಮಾಡ್ಲಿಕ್ಕೆ ಹಾಗೆ ಮಾಡಿದ್ದಾರೆ, ಅವ್ರು ಮೋಸಗಾರರು. ಪ್ರತಾರಕ ಅಂದ್ರೆ ಮೋಸಗಾರರು ಅಂತ ಅರ್ಥ. ಭ್ರಾಂತ ಅಂದ್ರೆ ಅವ್ರಿಗೆ ಅಜ್ಞಾನ ಇದೆ, ಏನೋ ದೊಡ್ಡ ಆಚಾರ್ಯರು ಅಂತ ಅವ್ರ ಭ್ರಮೆ ಇದೆ, ಮೋಸ ಮಾಡ್ತಾ ಇದ್ದಾರೆ. ಇತಿ ಚೇತ್ ಜಿನ ದರ್ಶಿನೋಪಿ ಕುತೋನ ತಥ. ನಿಮ್ ಜಿನ ನೋಡ್ದವ್ರು ಯಾಕೆ ಹಿಂಗಾಗ್ಬಾರ್ದು? ಶಿಷ್ಯರು ಅವರು ಮೋಸ ಮಾಡೋರಾಗಿರ್ಬೋದು, ಅವರು ಭ್ರಾಂತ ಆಗಿರ್ಬೋದು. ಅಂದ್ರೆ ಸಾಮಾನ್ಯವಾಗಿ ಜಗಳ ಆಡ್ತಾರಲ್ಲ, ನಮ್ಮ ಆಚಾರ್ಯರು ಶ್ರೇಷ್ಠನೋ, ನಿಮ್ಮ ಆಚಾರ್ಯರು ಶ್ರೇಷ್ಠನೋ, ಶಿಷ್ಯರಲ್ಲಿ ವಿವಾದ ಇತ್ತು. ಒಬ್ಬೊಬ್ರು ಹೀಗೆ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡು ಹೋದ್ರು. ಇದು ಸ್ವಮತೀಯ ಆಚಾರ್ಯರಲ್ಲ, ಇದು ಜಿನ ಮತದ ಆಚಾರ್ಯ, ನಮ್ಮ ಮತದ ಆಚಾರ್ಯ, ಹೀಗೆ ಬೇರೆ ಬೇರೆ. ಇದು ಭಿನ್ನಕಾಚಾರ್ಯ ಅಂತ ಸುಮ್ಮನೆ ತಗೊಂಡಿದ್ದಾರೆ ಇನ್ನೊಬ್ರು ಅಂತ. ಭಿನ್ನಕಾಚಾರ್ಯ ಸರಿನಾ, ಜಿನ ಸರಿನಾ? ತುಲ್ಯ ಬಂತು ಆಕ್ಷೇಪಕ್ಕೆ. ಅದಕ್ಕೆಲ್ಲ ಅವನ ಬಗ್ಗೆ ವಿಶ್ವಾಸ ಇಲ್ಲ, ಅವನ ಆಪ್ತ ಅಲ್ಲ. ಯಾಕೆ ಆಪ್ತ ಅಲ್ಲ? ಅವ್ನ್ ಯಾಕೆ ಆಪ್ತ ಆಗ್ಬಾರ್ದು? ಮತ್ ಪ್ರಶ್ನೆ ಮಾಡಿ. ಇಲ್ಲ, ಅವನಲ್ಲಿ ಗುಣ ಇದೆ, ಇವನಲ್ಲಿ ಗುಣ ಇಲ್ಲ. ಇವನಲ್ಲಿ ಯಾಕೆ ಗುಣ ಇರ್ಬೋದು, ಅವನಲ್ಲೂ ಆಗದೆ ಇರ್ಲಿ. ಇಲ್ಲ, ಅವನ ಅಪ್ರಾಮಾಣಿಕ, ಇವನು ಅಪ್ರಾಮಾಣಿಕ ಆಗ್ಬಾರ್ದು. ಅಥವಾ ಅವ್ನ ಮಾತನ್ನ ಹೇಳೋ ಶಿಷ್ಯ ಇದ್ದಾರೆ, ಇವ್ನ ಮಾತನ್ನ ಹೇಳೋ ಶಿಷ್ಯರಿದ್ದಾರೆ. ಇಲ್ಲ, ಅವ್ರು ಹೇಳೋ ಸುಳ್ಳುಗಾರರು, ಅವರು ಮೋಸಗಾರರು, ಅವರೆಲ್ಲ, ಅವ್ರಿಗೆ ಬುದ್ಧಿ ಇಲ್ಲ, ಇವ್ರಿಗೂ ಬುದ್ಧಿ ಇಲ್ಲ, ಇವ್ರು ಮೋಸಗಾರ, ಯಾಕಾಗ್ಬಾರ್ದು? ಅಂದ್ರೆ ಇದೆಲ್ಲ ಪ್ರತಿಬಂಧಿ ಸಮಾನ ಅಂತ ಹೇಳ್ತಾರೆ, ಪ್ರತಿಬಂಧಿ ಉತ್ತರ ಅಂತ ಹೇಳ್ತಾರೆ. ಯಾವ ರೀತಿ ಅವ್ರು ಹೇಳ್ತಾರೋ ಅದನ್ನೇ ನಾವ್ ಹೇಳಿ ಅವ್ರನ್ನ ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ಉತ್ತರ ಕೊಡದೆ ಹಾಗೆ ಮಾಡೋದು, ಇಷ್ಟೇ. ಇದೇನ್ ಸಿದ್ಧಾಂತ ನಿಶ್ಚಯ ಆಗ್ಲಿಲ್ಲ. ಈ ಕಡೆ ಹಿಂಸೆ ಧರ್ಮ ಅಂತೇನ್ ಆಗ್ಲಿಲ್ಲ. ಆಚಾರ್ಯರು ಅದನ್ನ ಹೇಳಲಿಕ್ಕೆ ಅವ್ರೇನ್ ಇಷ್ಟ ಇಲ್ಲ, ಅದನ್ನು ಹೇಳಿಲ್ಲ. ಜಯತೀರ್ಥರಿಗೂ ಏನ್ ಅದ್ ಇಷ್ಟ ಇಲ್ಲ, ಹಿಂಸೆ ಧರ್ಮ ಅಂತ ಹೇಳ್ಬೇಕು ಅಂತ. ಅವ್ರ ಸಿದ್ಧಾಂತ ಸಿದ್ಧ ಆಗ್ಬಾರ್ದು. ಹೀಗೆ ಹೇಳಿದ್ರೆ ನೀವೇನ್ ಉತ್ತರ ಕೊಡ್ತೀರಿ ಹೇಳಿ. ಉತ್ತರ ಕೊಡ್ಲಿಕ್ ಬರಲ್ಲ ಅಂದ್ಮೇಲೆ ನೀವು ಒಪ್ಕೊಳ್ಳಿ, ಅಹಿಂಸೆ ಧರ್ಮ ಅನ್ಲಿಕ್ಕೆ ಪ್ರಮಾಣ ಇಲ್ಲ ಅಂತ, ಅಷ್ಟ್ ಸಾಕು ನಮ್ಗೆ. ನಿಮ್ಗೇನ್ ಪ್ರಮಾಣ ನಮ್ಮನ್ ಕೇಳ್ಬೇಡಿ, ನಮಗ್ ವೇದ ಪ್ರಮಾಣ ಇದೆ, ನಾವು ಉತ್ತರ ಹೇಳ್ತೀವಿ ಅಂತ ನಾವು ಮುಂದಕ್ಕೆ ಉತ್ತರ ಕೊಡ್ತೀವಿ ಅದಕ್ಕೆ ಅಂತ. ಅವರು ವೇದ ಒಪ್ಪದೇ ಇರೋದಕ್ಕೆ ಆ ಜೈನ ಮತವನ್ನ ಹೀಗೆ ಖಂಡನೆ ಮಾಡ್ತಾ ಇದಾರೆ. ಅವೈದಿಕ ಸಿದ್ಧಾಂತ ಅದು. ಹಾಗಾಗಿ ಅವರ ಒಂದು ವಿವಾದ ಇದೆ. ಅವರೇನಂದ್ರೆ, ಈ ದರ್ಶನಗಳಲ್ಲಿ, ಭಾರತೀಯ ದರ್ಶನಗಳಲ್ಲಿ 2 ತರ ಪ್ರಭೇದ ಇದೆ. ಒಂದು ನಾಸ್ತಿಕ ದರ್ಶನ, ಇನ್ನೊಂದು ಆಸ್ತಿಕ ದರ್ಶನ ಅಂತ. ಈ ನಾಸ್ತಿಕ ಆಸ್ತಿಕ ಅನ್ನೋ ಶಬ್ದಕ್ಕೆ ವಸ್ತುತಃ ಬೇರೆ ಅರ್ಥ ಇದೆ. ಅವ್ರೇನ್ ಆಕ್ಷೇಪ ಅಂದ್ರೆ, ಈ ನಾಸ್ತಿಕರ ಗುಂಪಿನಲ್ಲಿ 3 ಸಿದ್ಧಾಂತವನ್ನ ಸೇರಿಸ್ತಾರೆ ನಮ್ಮ ಭಾರತೀಯ ದರ್ಶನದಲ್ಲಿ. ಎಲ್ಲಾ ಕಡೆ ಯಾವುದೇ ಗ್ರಂಥಕಾರಗಳನ್ನು ತಗೊಂಡ್ರು ಹಾಗೆ ಸೇರಿಸ್ತಾರೆ. ಯಾವ್ದನ್ನ? ಬೌದ್ಧ ದರ್ಶನ ಮೊದಲು. ನಾಸ್ತಿಕರಲ್ಲಿ ಮೊದಲನೇವರು ಬೌದ್ಧರು, ಆಮೇಲೆ ಜೈನರು, ಆಮೇಲೆ ಚಾರ್ವಾಕ ದರ್ಶನ. ಚಾರ್ವಾಕರ ಬಗ್ಗೆನೂ ಹಿಂದಕ್ಕೆ ನೋಡಿದೀನಿ. ಇನ್ನು ಬೌದ್ಧರ ಖಂಡನೆ ಏನೂ ಬಂದಿರ್ಲಿಕ್ಕಿಲ್ಲ, ಬೌದ್ಧರ ಖಂಡನೆ ಮುಂದೆ ಬರುತ್ತೆ. ಈ ಬೌದ್ಧರ ಬಗ್ಗೆ, ಜೈನರ ಬಗ್ಗೆ, ಚಾರ್ವಾಕರ ಬಗ್ಗೆ, ಇವ್ರ 3ರನ್ನು ನಾಸ್ತಿಕರ ಗುಂಪಿನಲ್ಲಿ ಸೇರಿಸಿದ್ದಾರೆ. ಇದು ಎಷ್ಟು ಸರಿ ಅಂತ ಜೈನರ ವಾದ. ಯಾಕೆ ಅಂದ್ರೆ, ಜೈನರು ನಾಸ್ತಿಕರಲ್ಲ, ಅವರು ಆಸ್ತಿಕರು ಅಂತ ಅವ್ರ ವಾದ. ಯಾಕೆ? ನಾಸ್ತಿಕ ಆಸ್ತಿಕ ಅನ್ನೋ ಶಬ್ದಕ್ಕೆ ವಸ್ತುತಃ ಏನರ್ಥ? ಪಾಣಿನಿಯ ವ್ಯಾಕರಣ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನಾಸ್ತಿಕ ಅನ್ನೋ ಶಬ್ದಕ್ಕೆ ಏನರ್ಥ? ಒಂದು ಸೂತ್ರ ಇದೆ, ಬ್ರಹ್ಮಸೂತ್ರ ತರ ಒಂದು ಪಾಣಿನಿಯ ವ್ಯಾಕರಣ ಸೂತ್ರ ಇದೆ. ಏನಂತ? ಅಸ್ತಿ ನಾಸ್ತಿ ತಿಷ್ಟಂ ಮತಿಹಿ ಅಂತ ಒಂದು ಸೂತ್ರ. ಈ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ? ಅಸ್ತಿ ನಾಸ್ತಿ ತಿಷ್ಟಂ ಮತಿಹಿ. ಯಾರ ಬುದ್ಧಿ ಪರಲೋಕ ಇದೆ, ಪುಣ್ಯ ಇದೆ, ಪಾಪ ಇದೆ, ದೇವತೆಗಳಿದ್ದಾರೆ ಅಂತೆಲ್ಲ ಒಪ್ತಾರೋ ಅವರೆಲ್ಲ ಆಸ್ತಿಕರು. ನಾಸ್ತಿಕರು ಅಂದ್ರೆ ಅಸ್ತಿ ಅಂತ ಒಪ್ಪಲ್ಲ, ಇದೆ ಅಂತ ಒಪ್ಪಲ್ಲ, ಅವರೆಲ್ಲ ನಾಸ್ತಿಕರು ಅಂತ ಅನ್ಸ್ಕೊಳ್ತಾರೆ. ಹಾಗಾದ್ರೆ ಆಸ್ತಿಕರು ಅಂದ್ರೆ ಅಸ್ತಿ, ಧರ್ಮ ಅಧರ್ಮ ಎಲ್ಲ ಅತೀತ ಎಲ್ಲ ಇದೆ ಅಂತ ಒಪ್ಪೋರು ಆಸ್ತಿಕರು. ನಾಸ್ತಿಕರು ಅಂದ್ರೆ ಇಲ್ಲ ಅಂತ ಒಪ್ಪೋರು ನಾಸ್ತಿಕರು. ಇದು ನಮಗೆ ಆ ಶಬ್ದಕ್ಕೆ ಸಿಗುವಂತ ಅರ್ಥ. ಜೈನ ಮತದಲ್ಲಿ ಎಲ್ಲ ದೇವತೆಗಳನ್ನ ಒಪ್ಪಿದಾರ ಅವರು,
ಇಂದ್ರದೇವರನ್ನು ಒಪ್ಪಿದ್ದಾರೆ, ಸರಸ್ವತಿಯನ್ನು ಒಪ್ಪಿದ್ದಾರೆ. ಸರಸ್ವತಿಯ ಪ್ರಾರ್ಥನೆಯನ್ನ ಪ್ರತಿ ಗ್ರಂಥದ ಮೊದಲಿಗೆ ಅವ್ರು ಮಾಡ್ತಾರೆ. ಐಂಕಾರ ಅಂತ ಐಂ ಅಂತ ಬರೀತಾರೆ. ಐಂ ಅಂತ ಬರೆದ್ರೆ ಸರಸ್ವತಿ ಚಿಹ್ನೆ. ಸರಸ್ವತಿಯ ಪ್ರಾರ್ಥನೆ, ಗಣಪತಿ ಇದ್ದಾರೆ, ಮತ್ತೆ ದಿಕ್ಪಾಲಕರನ್ನ ಒಪ್ಪಿದ್ದಾರೆ, ಅಷ್ಟ ದಿಕ್ಪಾಲಕರನ್ನ. ಮತ್ತೆ ಈ ಶಿಕ್ಷೆಯನ್ನ ಕೊಡುವಂತ ದೇವತೆಗಳನ್ನು ಒಪ್ಪಿದ್ದಾರೆ. ಯಮಧರ್ಮರಾಯನ್ನ ಒಪ್ಪಿಲ್ಲ, ಅದೇ ಶಿಕ್ಷೆಯನ್ನ ಕೊಡುವಂತಹ ದೇವತೆಗಳಿದ್ದಾರೆ. ಅಂಧನ್ ತಮಸ್ಸಿದೆ, ಮತ್ತೆ ನಿತ್ಯ ನರಕ. ನಿತ್ಯ ಅವನಿಗೆ ಉತ್ಥಾನನೇ ಇಲ್ಲ, ಅವ್ನು ಮತ್ತೆ ಹೇಳೋದೇ ಇಲ್ಲ ಅವನು. ಅಂತ ಅಂಧನ್ ತಮಸ್ಸಿಗೆ ಹೋಗೋರ್ನು ಒಪ್ಪಿದ್ದಾರೆ. ಇಂದ್ರಲೋಕ ಒಪ್ಪಿದ್ದಾರೆ, ಅಪ್ಸರಾಸ್ತ್ರೀಯರನ್ನು ಒಪ್ಪಿದ್ದಾರೆ, ಮೋಕ್ಷ ಒಪ್ಪಿದ್ದಾರೆ. ಇಷ್ಟೆಲ್ಲ ಒಪ್ಪಿದ್ಮೇಲೆ ನಮ್ಮನ್ನ ಯಾಕೆ ನೀವು ನಾಸ್ತಿಕರ ಗುಂಪಿನಲ್ಲಿ ಸೇರಿಸ್ತೀರಿ? ಬೌದ್ಧರು ಇದನ್ನು ಒಪ್ಲಿಲ್ಲ, ಚಾರ್ವಾಕರು ಒಪ್ಲಿಲ್ಲ, ಜೈನರು ಒಪ್ತಾರೆ. ಆದ್ರೆ ಅವರಿಬ್ರು ಮಧ್ಯಕ್ಕೆ ಸೇರಿಸ್ಬಿಟ್ರು ಭಾರತೀಯ ದರ್ಶನ ಪರಂಪರೆಯಲ್ಲಿ. ಆದ್ರೆ ಮಿಕ್ಕಿ ದರ್ಶನಗಳು ವೇದಾಂತ ದರ್ಶನ, ಮತ್ತೆ ಸಾಂಖ್ಯ ದರ್ಶನ, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ ಅಂತ ಇನ್ನೊಂದು ಗುಂಪು ಆಸ್ತಿಕ ದರ್ಶನದ ಗುಂಪಿನಲ್ಲಿ ಸೇರಿಸಿದ್ದಾರೆ. ಯಾಕೆ ಹೀಗ್ ಮಾಡುದು ಅಂತ ಒಂದು ಪ್ರಶ್ನೆ. ಅದಕ್ಕೆ ವಸ್ತುತಃ ಏನಂದ್ರೆ, ಇಲ್ಲಿ ನಾಸ್ತಿಕ ಆಸ್ತಿಕ ಅಂತ ಇಟ್ಕೊಂಡಿರೋದು ಯಾವ ದೃಷ್ಟಿಯಲ್ಲಿ? ವೈದಿಕ ಅವೈದಿಕ ಸಿದ್ಧಾಂತ ಅಂತ ಇಟ್ಕೊಂಡಿದ್ದಾರೆ. ವೈದಿಕ ಸಿದ್ಧಾಂತ ವೇದವನ್ನ ಪ್ರಮಾಣ ಅಂತ ಒಪ್ಪಿ ಅದರ ಮುಖಾಂತರ ಅದರ ಹಿನ್ನೆಲೆಯಲ್ಲಿ ಯಾರು ತಮ್ಮ ಸಿದ್ಧಾಂತಗಳನ್ನ, ಅದು ವೇದವನ್ನ ಪೂರ್ತಿ ಪ್ರಮಾಣ ಅಂತ ಒಪ್ಪಿದಾರೋ ಬಿಟ್ಟಿದಾರೋ ಅದು ಬೇರೆ ವಿಷಯ. ವೇದವನ್ನ ಪ್ರಮಾಣ ಅಂತ ಒಂದು ಸ್ವಲ್ಪ ಅಂಶದಲ್ಲಾದ್ರೂ ಒಪ್ಪಿದ್ದಾರೆ ಕೆಲವರು. ಅಂಥವ್ರು ಯಾವ ದರ್ಶನ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅವರೆಲ್ಲ ಆಸ್ತಿಕರು ಅಂತ ಈ ರೀತಿ ಭಾವನೆಯಲ್ಲಿ ಆಸ್ತಿಕ ಶಬ್ದ ಬಳಸಿದ್ದಾರೆ. ನಾಸ್ತಿಕರು ಅಂದ್ರೆ ಅವೈದಿಕರು ಅಂತ ತಾತ್ಪರ್ಯದಲ್ಲಿ ಬಳಸಿದ್ದಾರೆ. ಅಂದ್ರೆ ಆ ಶಬ್ದಕ್ಕೂ ಅರ್ಥಕ್ಕೂ ನೋಡಿದಾಗ ವಸ್ತುತಃ ನೇರ ಸಂಬಂಧ ಕಾಣದೇ ಇರ್ಬೋದು, ತಾತ್ಪರ್ಯ ಇದೆ. ಅಷ್ಟೇ ಅಲ್ಲದೆ ಪರಲೋಕ ಅದು ಇದು ಇದೆ ಅಂತೆಲ್ಲ ಸಾಧನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ವೇದ ಬೇಕೇ ಬೇಕು. ವೇದ ಇಲ್ದೇನೆ ಇವೆಲ್ಲ ಸಾಧನೆ ಮಾಡ್ಲಿಕ್ಕೆ ಇದನ್ನೇ ಹೇಳ್ತಾ ಇರೋದು. ಈಗ ಅಹಿಂಸೆ ಧರ್ಮ ಅಂತೆಲ್ಲ ಇವ್ರು ಹೇಳೋದು ಭಾಗವತದಲ್ಲಿ ಇದೆ, ಅಹಿಂಸೆ ಧರ್ಮ ಅಂತ. ಅಹಿಂಸಾ ಪ್ರಥಮಂ ಪುಷ್ಪಂ ಅಂತಾನೆ ಇದೆ. ಅಷ್ಟವಿಧ ಭಾವ ಪುಷ್ಪಗಳಲ್ಲಿ ಮೊದಲನೇ ಪುಷ್ಪ ಅಹಿಂಸೆನೆ. ಎಲ್ಲಾ ಅಹಿಂಸಾವಾದ ಬಹಳ ಅದು ಗ್ರಾಹ್ಯ, ಇಲ್ಲ ಅಂತಿಲ್ಲ. ಆದ್ರೆ ಅವೈದಿಕ ಸಿದ್ಧಾಂತ ಅಂತ ವೇದವನ್ನ ಒಪ್ಪಲ್ಲ. ಮೂಲಭೂತವಾಗಿ ಯಾವುದೇ ಒಂದು ಪುರಾಣ ಸಾಹಿತ್ಯ ಆಗ್ಲಿ, ಇತಿಹಾಸ ಸಾಹಿತ್ಯ ಆಗ್ಲಿ, ಮಹಾಭಾರತಕ್ಕಾಗ್ಲಿ ಪ್ರಾಶಸ್ತ್ಯ ಅದ್ ಯಾವ್ದು ಒಪ್ಪಲ್ಲ. ಅವ್ರದೇ ಒಂದು ರಾಮಾಯಣ ಮಹಾಭಾರತ ಎಲ್ಲ ಇದೆ, ಅವ್ರದೇ ಜೈನ ರಾಮಾಯಣ ಅಂತೆಲ್ಲ ಇದೆ. ಆದ್ರೆ ಅದು ಅವರೇ ಮಾಡಿದ ರಚನೆ, ಅದನ್ನ ಅವರೇ ಒಂದು ಕಲ್ಪನೆ ಮಾಡಿ ಬರೆದಿದ್ದಾರೆ. ಅವರ ದೃಷ್ಟಿಯಲ್ಲೇ ಬೇರೆ ರಾಮಾಯಣ ಇದೆ, ಅದೆಲ್ಲ ಇದಕ್ಕೆ ಸಂಬಂಧಪಡೋದಿಲ್ಲ. ಅಂತೂ ಅವೈದಿಕ ಸಿದ್ಧಾಂತ ಅನ್ನೋ ದೃಷ್ಟಿಯಲ್ಲಿ ವೇದ ಪ್ರಮಾಣವನ್ನ ಒಪ್ಪದೇನೆ ವೇದದ ಮುಖಾಂತರ ನೀವು ಏನು ಒಪ್ಪಲ್ಲ ಅಂದ್ರೆ ನಿಮ್ಮ ಮಾತಿನಲ್ಲಿ ವಿಶ್ವಾಸ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಹಿಂಸೆನ ಧರ್ಮ ಅಂದ್ರೆ ನಾವು ಒಪ್ಪಲ್ಲ ಅದನ್ನ ಅಂತ ನಮ್ಮ ಖಂಡನೆ ಆ ಅಂಶದಲ್ಲಿ ಇದೆ. ಇಷ್ಟು ವಿಷಯ ಈ ಹಿನ್ನೆಲೆಯಲ್ಲಿ ಇದೆ. ಇಲ್ಲ ಅಂದ್ರೆ ಅವ್ರು ಹೇಳಿದ ಸಿದ್ಧಾಂತ ಏನ್ ತಪ್ಪು ಅಂತ ನಮ್ಗೆ ಅನ್ನಿಸ್ಬೋದು, ಸರಿ ಇದೆಯಲ್ವಾ ಅಂತ. ಆದ್ರೆ ಅವೈದಿಕ ಸಿದ್ಧಾಂತ ಅನ್ನೋ ದೃಷ್ಟಿಯಲ್ಲಿ ಬೌದ್ಧರು ವೇದ ಪ್ರಾಮಾಣ್ಯ ಒಪ್ಪಲ್ಲ, ಅವರು ವೇದವನ್ನು ಒಪ್ಪಲ್ಲ, ತಿರಸ್ಕಾರ ಮಾಡ್ತಾರೆ. ಜೈನ ಮತದಲ್ಲೂ ವೇದದ ಬಗ್ಗೆ ಔದಾಸೀನ್ಯ ಇದೆ, ತಿರಸ್ಕಾರ ಅನ್ನೋದನ್ನ ಬಳಸ್ಲಿಕ್ಕಾಗಲ್ಲ. ಯಾಕೆಂದ್ರೆ ಕೆಲವು ನವ್ಯ ಜೈನರು ಅಂತ ಇತ್ತೀಚಿನ ಕೆಲವು ಜೈನರು ಅವ್ರ ವೇದವನ್ನ ತಾವ್ ಹೇಳೋ ಅರ್ಥದಲ್ಲಿ ವೇದ ಮಂತ್ರ ಇದ್ರೆ ಅದನ್ನ ಪ್ರಮಾಣ ಅಂತ ಒಪ್ತಾರೆ ಅಂತ ಒಂದು ಮತ ಇದೆ. ಆದ್ರೆ ಅದ್ ಹೇಗ್ ಸರಿ? ನಮ್ ಸಿದ್ಧಾಂತಕ್ಕೆ ಅನುಕೂಲವಾದ ಅದು ಪ್ರಮಾಣ. ಇದು ಹೇಗಾಯ್ತು ಅಂದ್ರೆ, ನಮ್ ಸಿದ್ಧಾಂತಕ್ಕೆ ಅನುಕೂಲವಾದ ಜೈನ ಮತದಲ್ಲಿದ್ರೆ ಅದ್ ನಮ್ಗೆ ಇಷ್ಟ, ನಾವು ಪ್ರಮಾಣ ಅಂತ ಒಪ್ತೀವಿ. ನಮ್ಮ ಸಿದ್ಧಾಂತದಲ್ಲಿ ಅನುಕೂಲವಾದದ್ದು ಬೌದ್ಧ ಮತದಲ್ಲಿದ್ರೆ ನಮ್ಗೆ ಇಷ್ಟ, ಅದನ್ನ ನಾವು ಒಪ್ತೀವಿ ಅಂತ ಹೇಳ್ದಾಗಾಯ್ತು. ತಾವತ ಆ ಬೌದ್ಧ ಮತ ಪೂರ್ತಿ ಸರಿ ಅಂತ ನಾವು ಒಪ್ಲಿಲ್ಲ, ಜೈನ ಮತ ಪೂರ್ತಿ ಸರಿ ಅಂತ ಒಪ್ಲಿಲ್ಲ. ಯಾಕೆ? ಆಂಶಿಕ ಪ್ರಾಮಾಣ್ಯ, ಕೆಲವು ಅಂಶದಲ್ಲಿ ಮಾತ್ರ ನಮ್ಗೆ ಬೇಕು ಅಷ್ಟೇ. ಹಾಗೆ ಹೇಳ್ದಾಗಾಯ್ತು ಸರ್ವಥಾ ವೇದದ ತಿರಸ್ಕಾರವನ್ನೇ ಮಾಡಿದ್ದಾರೆ. ಅಂದ್ರೆ ಆಗಮ ಅಂತ ಅವ್ರ ಗ್ರಂಥ ಇದೆ, ಜೈನಾಗಮ ಅಂತ. ಆ ಜೈನಾಗಮ ಗ್ರಂಥಗಳು ವೇದ ಪಕ್ಕಕ್ಕಿಟ್ರೆ ಜೈನಾಗಮಕ್ಕೆ ತೂಕ ಜಾಸ್ತಿ, ವೇದಕ್ಕೆ ಕಡಿಮೆ, ಈ ತರ ಇದೆ. ನಮ್ಮಲ್ಲೂ ಹಾಗೆ ಒಂದು ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಇದೆ. ಎಲ್ಲಿ? ವೇದ ಮಂತ್ರಗಳಿಗಿಂತ ವೇದವ್ಯಾಸರು ಬರೆದ ಮಹಾಭಾರತ ಶ್ರೇಷ್ಠ ಅಂತ ಒಂದು ಮಾತಿದೆ. ವೇದಾದ ಪ್ಯುತ್ತಮಂ ಚಕ್ರೆ ಭಾರತಂ ಅಂತ ಒಂದು ಮಾತಿದೆ. ವೇದಕ್ಕಿಂತಲೂ ಒಂದು ಹೆಚ್ಚು ಉತ್ತಮತ್ವ ಮಹಾಭಾರತಕ್ಕಿದೆ. ವೇದವ್ಯಾಸರು ಬರೆದಿದ್ದು ಭಾಗವತಕ್ಕೆ ಹೇಳಿಲ್ಲ, ಮಹಾಭಾರತಕ್ಕೆ ಹೇಳಿದ್ದಾರೆ. ಮತ್ತೆ ವೇದಕ್ಕಿಂತಲೂ ಹೆಚ್ಚಿದು ಅಂದ್ರೆ ಏನರ್ಥ? ವೇದಕ್ಕಿಂತಲೂ ಮಹತ್ವ ಹೇಳಿದ್ರ? ಹಾಗಾದ್ರೆ ಅಪೌರುಷೇಯ ಗ್ರಂಥಕ್ಕಿಂತಲೂ ಪೌರುಷೇಯ ಗ್ರಂಥಕ್ಕೆ ಉತ್ತಮತ್ವ ಹೇಳಿದ್ರಲ್ಲ ದ್ವೈತಿಗಳು. ಅಂದ್ರೆ ಅದಕ್ಕೆ ವೇದವ್ಯಾಸರೇ ಸಾಕ್ಷಾತ್ ಭಗವಂತ ತಾನೆ. ಭಗವಂತ ಹೇಳಿದ್ಮೇಲೆ ಅದ್ರಲ್ಲಿ ಏನ್ ಮಾತು? ಭಗವಂತನ್ ಮುಂದೆ ವೇದವೂ ಚಿಕ್ಕದೆ, ಮಹಾಭಾರತವೂ ಚಿಕ್ಕದೆ. ಆದ್ರೆ ಭಗವಂತ ಹೇಳಿದ್ರಿಂದ ಮಹಾಭಾರತಕ್ಕೆ ಉತ್ತಮತ್ವ ಇದೆ ಅಂತ ಒಂದು ಮಾತಿದೆ. ಅವರು ಆಕ್ಷೇಪ ಮಾಡ್ಬೋದು,
ಆದ್ರೆ ನಾವು ಭಗವಂತ ಅಂತ ಒಂದು ಪದಾರ್ಥವನ್ನು ಒಪ್ಪಿ ಅದ್ರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳಿ ಸಕಲ ಗುಣ ಪರಿಪೂರ್ಣತ್ವ ಸಾಧನೆ ಮಾಡಿ ಎಲ್ಲ ಹೇಳಿದ್ವಿ. ಆದ್ರಿಂದ ಅವರು ನಮ್ಗೆ ಆಕ್ಷೇಪ ಮಾಡ್ಲಿಕ್ಕೆ ಬರಲ್ಲ ಅಂತ ನಮ್ಮ ವಾದ. ಅಂತೂ ಈ ತರ ವಾದಗಳಲ್ಲಿ ಕೊನೆಗೇನಾಯ್ತು ಅಂದ್ರೆ, ಜಿನದರ್ಶಿಗಳು ಏನೇ ತಮ್ಮ ಮಾತನ್ನ ತೋರಿಸ್ಲಿ ಅದು ವೇದ ಮೂಲ ಅಲ್ಲ, ಅವೈದಿಕ ಸಿದ್ಧಾಂತ ಆದ್ರಿಂದ ಅದನ್ನ ನಾಸ್ತಿಕ ದರ್ಶನದಲ್ಲೇ ಸೇರಿಸ್ಬೇಕು ಅಂತ. ಹೀಗೆ ಭಾರತೀಯ ದರ್ಶನ ಪರಂಪರೆಯಲ್ಲಿ ಅವರನ್ನ ನಾಸ್ತಿಕರ ಗುಂಪಿನಲ್ಲಿ ಸೇರಿಸಿದ್ದಾರೆ. ಅದನ್ನ ಮೂಲ ಜೈನರ ಖಂಡನೆಯ ದೃಷ್ಟಿ ನಮ್ಗೇನಿದೆ ಅಂದ್ರೆ, ಅವರು ವೇದವನ್ನ ಮೂಲ ಪ್ರಮಾಣ ಅಂತ ಒಪ್ಪಲ್ಲ. ಅವರು ತಮ್ಮದೇ ಆದ ಗುರುಗಳ ಸಿದ್ಧಾಂತವನ್ನ ತಾವು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಕೆಲವು ಅಂಶದಲ್ಲಿ ನಮ್ಮ ಸಿದ್ಧಾಂತಕ್ಕೂ ಅವರ ಸಿದ್ಧಾಂತಕ್ಕೂ ಸಾಮ್ಯ ಇರಬಹುದು. ಆದ್ರೆ ಸಾಮ್ಯ ಇದ್ದ ಕೂಡಲೇ ನಾವು ಜೈನ ಮತವನ್ನು ಅನುಸರಿಸ್ತಾ ಇದೀವಿ ಅಂತಾಗ್ಲಿ, ಅವ್ರು ನಮ್ಮ ಮತ ಅನುಸರಿಸ್ತಾ ಇದಾರೆ ಅಂತಾಗ್ಲಿ ಅಲ್ಲ. ಮೂಲಭೂತವಾಗಿ ನಮ್ದು ವೈದಿಕ ಸಿದ್ಧಾಂತ, ಅವ್ರದ್ದು ಅವೈದಿಕ ಸಿದ್ಧಾಂತ. ಈ ಅಂಶದಲ್ಲಂತೂ ವ್ಯತ್ಯಾಸ ಇದ್ದೇ ಇದೆ. ಆದ್ರೆ ಸಾಮಾಜಿಕವಾಗಿ ಕೆಲವು ಅಂಶಗಳು ಸಾಮ್ಯ ಇದೆ, ಅವರು ಕೂಡ ಒಪ್ತಾರೆ ಹೀಗೆಲ್ಲ. ಆದ್ರಿಂದ ತೀರಾ ಹಿಂದೂ ತತ್ವದಲ್ಲಿ ಸೇರದೇ ಇದ್ರು ಹಿಂದೂ ತುಲ್ಯರು ಅಂತ, ಅದಕ್ಕೆ ಸಮಾನತೆಯನ್ನ ಹೊಂದಿರೋರು. ಯಾಕಂದ್ರೆ ಕೆಲವೆಲ್ಲ ಒಪ್ಪಿದಾರಲ್ಲ, ಇದನ್ನೆಲ್ಲ ಒಪ್ಪಿ ಅತೀಂದ್ರಿಯವನ್ನು ಒಪ್ಪಿದ್ದಾರೆ. ಆದ್ರಿಂದ ಅವರದೇ ಆದ ಧರ್ಮ, ಅದ್ರ ಮೂಲ ಇಲ್ಲ, ಅದಕ್ಕೆ ಪ್ರಮಾಣ ಮೂಲತ್ವ ಇಲ್ಲ ಅಂತ ಖಂಡನೆ ಇಲ್ಲಿ ಆಚಾರ್ಯರದು ಜಯತೀರ್ಥರ ವಿವರಣೆ ಅದಕ್ಕೆ ಬಂದಿದೆ. ಇಷ್ಟಾದ್ಮೇಲೆ ಇದಾನಿ ಮುಂದಿನ ಸುಧಾಮೂಲ, ಧರ್ಮಾದೇಹೆ ಮೋಕ್ಷ ಸಾಧನತ್ವಮಪಿ ಅಪ್ರಾಮಾಣಿಕಂ. ಮತ್ತೆ ನೀವ್ ಹೇಳೋ ಧರ್ಮ ಮೋಕ್ಷ ಕಾರಣ ಅಂತ ಎಲ್ಲಿದೆ ಹೇಳಿ? ಧರ್ಮಸ್ಯ ಸುಖ ಹೇತುತ್ವಮಪಿ ಕೇನಾವಗಮ್ಯತೆ. ಧರ್ಮ ಸುಖಕ್ಕೆ ಕಾರಣ, ಧರ್ಮಾಚರಣೆ ಮಾಡಿದ್ರೆ ಸುಖ ಸಿಗತ್ತೆ, ಮೋಕ್ಷ ಸಿಗತ್ತೆ. ಇಲ್ಲಿ ಸುಖ ಅಂದ್ರೆ ಮೋಕ್ಷ ಅಂತ ಅರ್ಥ. ಆಚಾರ್ಯರು ಪದ ಬೆಳೆಸಿದ್ದು ಅದನ್ನ ಜಯತೀರ್ಥರು ಬಿಡಿಸಿದ್ದಾರೆ, ಸುಖಂ ಮೋಕ್ಷ ಅಂತ ಬಿಡಿಸಿದ್ದಾರೆ. ಇಷ್ಟೆಲ್ಲ ಬಿಡಿಸಿದಾಗ ಸುಖಕ್ಕೆ ಕಾರಣವಾದದ್ದು ಧರ್ಮ ಅಂತ ಎಲ್ಲಿದೆ? ಅದಕ್ಕೇನ್ ಪ್ರಮಾಣ? ಇಷ್ಟೇ. ಕೊನೆಗೆ ಅವ್ರು ಅನಿವಾರ್ಯ ವೇದ ಪ್ರಮಾಣ ಒಪ್ಲೇಬೇಕು. ಅದು ಒಪ್ಪೋವರೆಗೂ ನಾವು ಬಿಡಲ್ಲ. ಅದನ್ನ ಒಪ್ಪಿದ್ರೆ ನಮಗ್ ಸಂತೋಷ, ಅದನ್ನ ಇಷ್ಟಪಡ್ತೀವಿ ನಮ್ಗೆ. ಆಗ ಅವ್ರು ಹೇಳಿದ್ದು ಸಿದ್ಧಾಂತ ಸರಿಯಾಗಲ್ಲ ಅನ್ಬಿಡುತ್ತೆ, ಆಗಲ್ಲ ಅಂತ ಆಗತ್ತೆ. ಯಾಕೆ? ಅವರು ಭಗವಂತನ ಬಗ್ಗೆ ಸ್ವತಂತ್ರ ಅಂತ ಅವ್ರು ಒಪ್ಪಿಲ್ಲ, ಸ್ವತಂತ್ರವಾಗಿ ಒಂದು ಭಗವಂತನನ್ನು ಒಪ್ಪಿಲ್ಲ. ಆಗ ವೇದ ಮೂಲಕ ಅಂತ ಒಪ್ಪಿದ್ರೆ ಅದೆಲ್ಲ ಸಿದ್ಧಾಂತವನ್ನು ಒಪ್ಪಬೇಕಾಗಿ ಬರುತ್ತೆ. ಇದರ ಮಧ್ಯೆ ಒಂದು ವಿಶೇಷ ವಿಚಾರ ಇದೆ. ಒಂದು ಚಾತುರ್ಮಾಸ್ಯ ಅಂತ ಒಂದು ಶಬ್ದ ಇಲ್ಲೆಲ್ಲ ಬರುತ್ತೆ ಟಿಪ್ಪಣಿಗಳಲ್ಲಿ. ಈ ಚಾತುರ್ಮಾಸ್ಯ ಅಂದ್ರೆ ಏನು? ಇದರಲ್ಲಿ ಮಾಡುವಂತ ಯಾಗ ಅಂದ್ರೆ ಏನು? ನಾವು ಮಾಡೋ ಚಾತುರ್ಮಾಸ್ಯ ವ್ರತಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಇದೇ ಜಯತೀರ್ಥರ ಪಂಕ್ತಿಯಲ್ಲಿ ಮುಂದೆ ನೀವು ಗಮನಿಸಬಹುದು, ಸಂತಿ ಖಲು ಅಕ್ಷಯಂ ಹವೈ ಚಾತುರ್ಮಾಸ್ಯಯಾಜಿನ ಸುಕೃತಂ ಭವತಿ ಅಂತ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಯಾವ ಚಾತುರ್ಮಾಸ್ಯ ಇದು? ಬೇರೆ ಒಂದ್ ಇದೆಯಾ ಅಥವಾ ನಾವು ಮಾಡ್ತಾ ಇರೋ ವ್ರತಗಳೇನಾ? ಏನಿದು ಅಂತ ಅದೊಂದು ವಿಷಯ ಇದೆ. ಅದ್ರ ಬಗ್ಗೆ ಚೆನ್ನಾಗಿ ವಿವರಣೆ ಎಲ್ಲ ಇದೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.